ಅದನ್ನೇ ಹೇಳೋದು ಕಡೆಗೆ 10 ಸಾವಿರ ಬಾಕಿ. ಎಲ್ಲ ನಿಮ್ಮ ಅಭಿಮಾನಿಗಳ CM ಮಧ್ಯೆ ಒಂದೇ ಆದರೆ ಪರಿಪೂರ್ಣ ಆಗ್ಬೇಕಂತ ಇದ್ದಾರೆ. ಅದೀಗ ಈ ಇದ್ರೊಳಗೆ ಅವಧಿಯೊಳಗೆ ಆಗ್ಬೋದ? ಅದಕ್ಕೆ ಟೈಮ್ ಇದಿಲ್ಲ, ಅದು ಯಾವಾಗ ಬರ್ಬೋದು, ಅದೇನು ಪ್ರಶ್ನೆ ಇಲ್ಲ. ಅದು ಯಾವಾಗ ಬಂದೇ ಬರ್ತೈತೆ, ಅರ್ಜೆಂಟ್ ಏನಿಲ್ಲ. ಅದು ಒಂದೊಂದೇ ಗೆದ್ಕೊತ ಹೋಗ್ಬೇಕಿಲ್ಲ. ಬರ್ಬೋದು, ಬರ್ಲಿಕ್ಕೆ ಅಂತ ಹೇಳಿಕ್ಕೆ ಅಲ್ಲ, ಬರ್ಬೋದು. ಇಷ್ಟೆಲ್ಲ ನಾವು ಸಂಘರ್ಷ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಪಕ್ಷ ಕಟ್ಟಿದ್ದೀವಿ, ಸಮಾಜಗಳು ಕಟ್ಟಿದ್ದೀವಿ. ಬರ್ಬೋದು, ಬರದೇ ಇರ್ಬೋದು, ಎರಡು ಇರ್ಬೋದು, ಏನು ಹೇಳೋಕ್ಕಾಗಲ್ಲ. ಹೆಂಗೆ ಹೇಳಕ್ಕೆ ಬರ್ತೀವಿ? ಭವಿಷ್ಯ ಹೇಳಿದವ್ರು ಎಲ್ಲ ಸಮಸ್ಯೆ ಆಗೈತೆ ಈಗ ಭವಿಷ್ಯ ಯಾರ್ಯಾರು ಹೇಳಿರಿ ಎಲ್ಲರೂ ಸೋತಾರ ಅವ್ರೀಗ ಈ ಚುನಾವಣೆಯಲ್ಲಿ. ಅಲ್ಲ, ಈಗ ಯಾರ್ಯಾರು ಭವಿಷ್ಯ ಕೇಳಿ ನಾಮಿನೇಷನ್ ಮಾಡಿದ್ರು ಹೆಚ್ಚು ಕಮ್ಮಿ ಎಲ್ಲ ಸೋತಿದಾರ ಅವರು. ಇಲ್ಲ, ಅದು ಲಘು ಆಗ್ಬೇಕಂದ್ರೆ ಕೇರಳ, ನೇಪಾಳದಲ್ಲಿ ಹೋಗೋ ರೂಢಿ ಮಾಡ್ಕೋಬೇಕು. ಅದು ಆದ್ರೂ ಲಘು ಆಕೈತೆ ಅಂತ ಜನ ನಂಬಿದಾರ. ನೇಪಾಳ, ಕೇರಳ ಅಲ್ಲಿ ಆದ್ರೆ ಲಘು ಆಗ್ತದೆ. ಅಲ್ಲಿ ಹೋದವ್ರ ಸೋತಾರಲ್ಲ ಈಗೆಲ್ಲ. ಏನು ಮಾಡೋಣ, ಪೂಜೆ ಮಾಡ್ತಾರೆ, ಎಲ್ಲ ಸೋತಾರೆ ಈಗ. ಸರ್ಕಾರ ವಿರೋಧಿಗಳು ಕೇರಳದಲ್ಲಿ ಶತ್ರುನಾಶಕ ಒಂದು ಹೋಮವನ್ನು ಮಾಡಿದ್ರು. ಹಂಗೆಲ್ಲ ಆಗಲ್ಲ. ಈಗ ಯಾರ ಪೂಜೆ ಮಾಡೋ ಬದುಕೆಲ್ಲ ಯಾಕ್ರೆ ಕೇರಳದಾಗ ಪೂಜೆ ಮಾಡಿದ್ರೆ